ನಿಮ್ಮ ಅತ್ತಿಗೆಗೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅರ್ಚನಾ ಅಕ್ಕ ಜೀವನ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಅದಕ್ಕೆ ಯಾರು ಏನು ಮಾಡಿದ್ರು ಪರವಾಗಿಲ್ಲ, ಅವನೇ ಅಚ್ಚುಕ್ಕೆ ಸರಿಯಾದ ಜೋಡಿ ಅಂತಿದ್ದೀರಾ? ನಾನು ಆ ಥರ ಹೇಳಿಲ್ಲ. ಆದರೆ ಅರ್ಚನಾ ಅಕ್ಕ ಜೀವನ ಸರಿ ಹೋಗಬೇಕು ಅಂದರೆ, ಅವ್ರು ಚೆನ್ನಾಗಿರಬೇಕು ಅಂದರೆ ಅವ್ರು ರಾಹುಲ್ ಅಣ್ಣನ ಮದುವೆ ಆದರೆ ಮಾತ್ರ ಸಾಧ್ಯ. ನನ್ನ ಕೈಲಿ ಏಳ್ತಿನೋ ಯೋಗ್ಯತೆನೋ ನಿಮಗಿಲ್ಲ, ಅದಕ್ಕೆ ಕೈ ಇಳಿಸಿತು. ಇನ್ನೊಂದು ಸರ್ತಿ ನನ್ನ ಮುಂದೆ ಒಂದು ವಿಷಯ ಮಾತಾಡಿದ್ರೆ ನಿಜವಾಗ್ಲೂ ಸುಮ್ಮನಿರಲ್ಲ. ನಮ್ಮ ದೀಪು ಅಲ್ಲಿ ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ, ಊಟ ಮಾಡಿದ್ಲೋ ಬಿಟ್ಲೋ ಏನು ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಹೇಗೆ ಹೊತ್ತು ಊಟ ಮಾಡಿಕೊಂಡು? ನಾನೇನು ಹಬ್ಬದ ಅಡುಗೆ ಮಾಡಿಲ್ಲ ರೀ, ಮಾಡಿರೋದು ಬರೀ ಅನ್ನ ಸಾರು. ತಿಂದೇ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ದೀಪನ ಬಗ್ಗೆ ನಿಮ್ಗೆಷ್ಟು ನೋವಿದೆಯೋ ನಮಗೂ ಇದೆ ರೀ. ಹಾಗಂತ ಯೋಚನೆ ಮಾಡ್ತಾ ಕೂತ್ರೆ ಸಮಸ್ಯೆ ಬಗೆಹರಿಯುತ್ತಾ? ಸಂಸಾರ ಅಂದಮೇಲೆ ಸಮಸ್ಯೆ ಇದ್ದಿದ್ದೆ. ಇದಕ್ಕೆ ಮುಂಚೆ ದೀಪು ಆ ಮನೆಯಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಲಿಲ್ವಾ? ಅದ್ರಲ್ಲಿ ಗೆಲ್ಲಿಲ್ವಾ ಅವಳು? ಈಗ ಅವಳ ಮೇಲೆ ಬಂದಿರೋ ಆರೋಪನ ಅವಳೇ ಸರಿಪಡಿಸ್ಕೊಳ್ತಾಳೆ. ನೋಡ್ತಾ ಇರಿ. ನಾವು ಬರೀ ದೀಪು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಮೇಷ್ಟ್ರು, ಅಲ್ಲಿ ಅರ್ಚನಾ, ಇಬ್ಬರೂ ನೋವಲ್ಲಿದ್ದಾರೆ. ಇಲ್ಲಿ ಮೇಷ್ಟ್ರಿಗೇನೋ ನಾವುಗಳೆಲ್ಲ ಸಮಾಧಾನ ಮಾಡಿ ಮನೆಯಲ್ಲೇ ಇರೋ ಹಾಗೆ ಮಾಡಿದ್ವಿ. ಅಲ್ಲಿ ಅರ್ಚನಾ, ಅವಳಿಗೆ ಯಾರು ಸಮಾಧಾನ ಮಾಡ್ತಾರೆ? ಆ ಮನೆಯಲ್ಲಿ ಅರ್ಚನಾ ಪರವಾಗಿ ದೀಪು ಒಬ್ಳೇ ನಿಲ್ಬೇಕು. ಅಳಿಯಂದಿರ್ಗೂ ಅವರಿಬ್ಬರು ಪ್ರೀತಿ ಇಷ್ಟ ಇಲ್ಲ ಅಂತ ಅವ್ರ ಮಾತಲ್ಲೇ ಗೊತ್ತಾಯ್ತಲ್ಲ. ನಿಜ, ಅವ್ರವ್ರ ಕಷ್ಟ ಅವ್ರವ್ರಿಗೆ. ಒಂದು ಕಡೆ ಮೇಷ್ಟ್ರು, ಇನ್ನೊಂದು ಕಡೆ ಅರ್ಚನಾ. ಇವರಿಬ್ಬರ ಮಧ್ಯೆ ನಮ್ಮ ಮಗಳು ದೀಪ. ಏನಾಗುತ್ತೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ವಿಷಯದಲ್ಲಿ ನಿನ್ನ ಮಗ ತಪ್ಪು ಮಾಡಿದ್ದಾನೆ. ವಿಷಯ ಗೊತ್ತಾದ ತಕ್ಷಣ ಈ ಮನೆಯವ್ರಿಗೆ ವಿಷಯ ಹೇಳಬೇಕಾಗಿತ್ತು. ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು. ಆಗ ನಾವುಗಳಾದರೂ ಆ ಮನೆಯವ್ರ ಹತ್ರ ಮೇಷ್ಟ್ರ ವಿಷಯನ ಫೋನಲ್ಲೇ ಮೊದಲು ಮಾತಾಡ್ಬೋದಾಗಿತ್ತು. ಹಾಗೆ ಮಾಡಿದಿದ್ರೆ ಅವ್ರು ರಾಹುಲ್ನ ಒಪ್ಕೊಳ್ತಿದ್ರಾ? ಇಲ್ಲ ತಾನೇ? ಕೊನೆ ಪಕ್ಷ ಎಲ್ರ ಮುಂದೆ ದೀಪನ್ನ ಬೈಯೋದಾದ್ರೂ ತಪ್ಪಿತ್ತು. ಅರ್ಚನಾ ಮತ್ತು ಮೇಷ್ಟ್ರಿಗೆ ಆಗಿದ್ದ ಅವಮಾನನೂ ತಪ್ಪಿಸ್ಬೋದಾಗಿತ್ತು. ಹೇಳಿದ್ದನ್ನೇ ಹೇಳ್ಬೇಡ್ರಿ. ಹೀಗಾಗುತ್ತೆ ಅಂತ ನರಸಿಂಹನ್ಗಾಗ್ಲಿ ದೀಪುಗಾಗ್ಲಿ ಗೊತ್ತಿತ್ತ? ಇಲ್ವಲ್ಲ. ಅವ್ರು ಏನೋ ಮಾಡಕ್ ಹೋದ್ರು ಏನೋ ಆಯ್ತು. ಕಳ್ಳಿ 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 ಇದೆಲ್ಲ ಮಾಡ್ಸಿರೋದು ಅರವಿಂದ ಯಾಕಾಗಿರ್ಬಾರ್ದು? ನನ್ನ ಕಂಡ್ರೆ ಆಗದೆ ಇರೋನು ಇಂಥ ಕೆಟ್ಟ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಅವನ್ನ ಹೇಗೆ ನಂಬಲಿ? ನನ್ನ ಮನೇಲಿಲ್ಲ ಅನ್ನೋ ಖುಷಿಗೆ ಅದು ಯಾವಳನ್ನೋ ಕರ್ಕೊಂಡಿರೋನು. ನನ್ನ ಮನೆ ಬಿಟ್ಟು ಹೋಗಲಿ ಅಂತ ಏನು ಬೇಕಾದರೂ ಮಾಡೋಕ್ಕೆ ಮುಂದಾಗಿರ್ಬೋದಲ್ವಾ? ಹೇಗಾದರೂ ಮಾಡಿ ಅವನ ಬಣ್ಣನ ಬಯಲು ಮಾಡೇ ಮಾಡ್ತೀನಿ. ನನ್ನ ವಿರುದ್ಧ ಯಾವನ್ನೂ ಬಿಟ್ಟಿದಾನೋ ಇಲ್ವೋ 100% ಅದು ನಂಗೆ ಗೊತ್ತಿಲ್ಲ. ಆದರೆ ಇನ್ಯಾವಳೋ ಜೊತೆ ಇವನ್ ಚಕ್ಕಂದ ಆಡ್ತಾ ಇರೋದು ಮಾತ್ರ ಕನ್ಫರ್ಮ್. ಅದಕ್ಕಾದ್ರೂ ಅವನಿಗೆ ಬುದ್ಧಿ ಕಲಿಸ್ತೀನಿ. ಸದ್ಯದಲ್ಲೇ ನಿನಗೆ ಆಪತ್ತು ಕಾದಿದೆ ಅರವಿಂದ್, ಅನ್ಭವಿಸಕ್ಕೆ ರೆಡಿ ಆಗಿರು.
ಯೋಚನೆ ಮಾಡಬೇಡಿ ಮೇಡಮ್. ಇವತ್ತೆಲ್ಲ ನಾಳೆ ಚಿರು ಸರ್ ನಿಮ್ಮನ್ನ ಖಂಡಿತ ಅರ್ಥ ಮಾಡ್ಕೋತಾರೆ. ಯಾವಾಗ ಅರ್ಥ ಆಗುತ್ತೋ ಏನೋ. ನಾನು ಈ ಮನೆಗೆ ಬಂದು ಮೊದಲನೇ ದಿವಸ ಅವ್ರು ಹೇಗಿದ್ರೋ ಇವತ್ತು ಹಾಗೇ ಇದ್ದಾರೆ. ಏನಕ್ಕ ಇದು ಇಷ್ಟೊಂದು ದುಡ್ಡು ಇಲ್ಲಿ ಯಾರಿಟ್ರು? ನನ್ನ ಸಂಬಳ ಬಂದಿದೆ ಮೇಡಮ್. ಅದನ್ನ ಇಲ್ಲಿ ಯಾಕೆ ಇಟ್ಟಿದ್ದೀರಾ? ಏನಾಯ್ತು ಜಾಜಿ ಅಕ್ಕ? ಏನಿಲ್ಲ ಮೇಡಮ್. ನಿಮ್ಗೆ ಬೇಜಾರಾಗಿದೆ ಅಂತ ನಿಮ್ಮ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ನನಗೆ ಹೇಳಲ್ವಾ? ಹೇಳಿ ಮೇಡಮ್, ಇದರಲ್ಲಿ ಎಷ್ಟಿದೆ ಅಂತ ಎಣಿಸಿ ಮೇಡಮ್. $18,000 ಇದೆ ಅಕ್ಕ. ಮೇಡಮ್, ನನ್ನ ಸಂಬಳ 20,000 ರೂಪಾಯಿ ಮೇಡಮ್. ಪ್ರತಿ ತಿಂಗಳು 10ನೇ ತಾರೀಕು ಕರೆಕ್ಟಾಗಿ 20,000 ರೂಪಾಯಿ ಸಂಬಳ ಕೊಡ್ತಿದ್ರು. ಆದರೆ ಈ ಸಲ 2,000 ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ. ಹೌದಾ? ಯಾಕೆ ಅಂತ ಕೇಳ್ಬೇಕು ತಾನೆ. ನೀವೇನಾದರೂ ರಜಾ ಹಾಕಿದ್ರಾ? ನಿಮಗೆ ಗೊತ್ತಲ್ವಾ ಮೇಡಮ್, ಈ ಮನೆ ಬಿಟ್ಟು ನಾನು ಎಲ್ಲೂ ಹೋಗೇ ಇಲ್ಲ. ಹಾಗಾದ್ರೆ ಯಾಕೆ ಈ ಥರ ಮಾಡಿದ್ದಾರೆ? ಗೊತ್ತಿಲ್ಲ ಮೇಡಮ್. ನಮ್ಮಂಥ ಬಡವರಿಗೆ ಬರೋ 20,000 ರೂಪಾಯಿಲಿ ಮನೆ ಬಾಡಿಗೆ, ಅಪ್ಪ ಅಮ್ಮನ ಖರ್ಚು, ಬಡ್ಡಿ, ಚೀಟಿ, ಹಬ್ಬಕ್ಕೆ ಬಟ್ಟೆ ಇರೋ ಬರೋ ದುಡ್ಡೆಲ್ಲ ಅದಕ್ಕೆ ಕರೆಕ್ಟ್ ಆಗುತ್ತೆ. ಅಂಥದ್ರಲ್ಲಿ ಹೇಳ್ದೆ ಕೇಳ್ದೆ ದಿಢೀರಂತ 2,000 ರೂಪಾಯಿ ಕಡಿಮೆ ಕೊಟ್ಟರೆ ಏನು ಮಾಡ್ಬೇಕು ಹೇಳಿ? ನಾನು ನಿಮ್ಮ ಥರನೇ ಸಾಮಾನ್ಯ ಕುಟುಂಬದಿಂದಾನೇ ಬಂದಿರೋದು. ನಂಗೆ ದುಡ್ಡಿನ ಬೆಲೆ ಗೊತ್ತಿದೆ. ನಮ್ಮ ಅಪ್ಪನೂ ಒಂದೊಂದು ರೂಪಾಯಿ ಕಷ್ಟಪಟ್ಟು ನಮ್ಮೆಲ್ಲರೂ ಬೆಳೆಸಿದ್ದಾರೆ. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ನಿಮ್ಮೆಲ್ರಿಗೂ ಮಾವ ತಾನೇ ದುಡ್ಡು ಕೊಡೋದು.